ಅಮ್ಮ, ಮುಗ್ದೋಗಿರೋದ್ರ ಬಗ್ಗೆ ಯಾಕೆ ಮಾತಾಡ್ತೀಯ? ಅವನ್ ಬರ್ಲಿ, ಸರಿ ಯಾವುದು ತಪ್ಪು ಯಾವುದು ಅಂತ ವಿಚಾರ ಮಾಡೋಣ. ಹೌದು ಹೌದು, ಇಬ್ರು ಕೂತ್ಕೊಂಡು ಅದೇನ್ ಮಾತಾಡ್ತಿರೋ ಮಾತಾಡಿ ಬಗೆಹರಿಸಿ. ಅವನನ್ನ ಮಾತ್ರ ಸುಮ್ನೆ ಬಿಡ್ಬೇಡಿ. ಅಣ್ಣ, ಏನಣ್ಣ ನೀನು ಮಂತ್ರ ತಪ್ಪು ಮಾಡಕ್ ಸಾಧ್ಯನಾ? ಓ, ಎಲ್ಲ ಇಲ್ಲೇ ಇದ್ದೀರಲ್ಲ, ನಾನೇ ಬರ್ತೀನಿ. ಅಯ್ಯೋ ಅಯ್ಯಯ್ಯೋ, ಒಬ್ಬ ಎಲ್ಲ ಇಲ್ಲೇ ಇದ್ದೀರಾ? ಒಳ್ಳೇದಾಯ್ತು. ಮಂತ್ರ, ದಿ ಗ್ರೇಟ್ ಮಂತ್ರ. ಇವರೆಲ್ಲರೂ ತಪ್ಪು ಮಾಡೋದುಂಟಾ? ಈ ಮಂತ್ರ ಇದ್ದಾಳಲ್ಲ, ಇವಳು ಮೋಸಗಾತಿ. ತಪ್ಪು ಮಾಡಿದ್ದು ಈ ಮಂತ್ರ, ಆದ್ರೆ ನಿಮ್ಮೆಲ್ಲರ ದೃಷ್ಟಿಯಲ್ಲಿ ಕೆಟ್ಟನಾಗಿದ್ದು ನಾನು. ಇದು ಸರಿನಾ? ವಿಕಾಸ್, ನಾಲ್ಗೆ ಬಿಗಿ ಹಿಡಿದು ಮಾತಾಡು. ಬಾಯಿಗೆ ಬಂದಾಗ ಮಾತಾಡ್ಬೇಡ. ನಾನು ನಾಲ್ಗೆನ ಬಿಗಿಡ್ದು ಮಾತಾಡ್ಬೇಕಾ? ನನ್ನ ನಾಲ್ಗೆನಾ ನಿನ್ನ ನಾಲ್ಗೆನಾ? ಏ ಫ್ರಾಡೋ, ನೀನ್ ದೊಡ್ಡ ಫ್ರಾಡು. ನಾನ್ ನಾಲ್ಗೆ ಬಿಗಿಡ್ದು ಮಾತಾಡ್ಬೇಕಾ? ದಗಲ್ಬಾಜಿ ನೀನು. ನಿನ್ನ ಮಾತನ್ನ ನೋಡಿಲಿ ನಮ್ಮ ಬಾವ ನಂಬೋದು, ಇವ್ರು ನಂಬೋದು, ಇವರೆಲ್ಲ ನಂಬೋದು. ಆದ್ರೆ ನಾನು ನಮ್ಮ ಪ್ರಾಣಿಗೂ ನಂಬಲ್ಲ. ವಿಕಾಸ್, ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಯಾಕೆ ಹಿಂಗೆ ಕುಡಿದು ಬಂದು ನಾನ್ಸೆನ್ಸ್ ಕ್ರಿಯೇಟ್ ಮಾಡ್ತಿದ್ದೀರಾ? ಅಣ್ಣ, ಅವನ ಹತ್ರ ಏನಣ್ಣ ಮಾತು? 4 ಬಿಟ್ಟು ಕಳ್ಸೋದ್ಬಿಟ್ಟು. ಸುಶಾಂತ್, ನೀನ್ ಸ್ವಲ್ಪ ಸಮಾಧಾನವಾಗಿರೋ. ಅವ್ರೇನೋ ಮಾತಾಡ್ತಿದ್ದಾರೆ, ಕಂಪ್ಲೀಟ್ ಮಾಡ್ಲಿ. ಅಯ್ಯೋ ಮುದ್ದು ಬಾವ, ನೀನಾದ್ರೂ ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಲ್ಲ. ನೀ ದೇವ್ರು ಬಾವ, ದೇವ್ರು. ಬಾವ, ಇವಳು ಈ ಮನೆಗೆ ಹೆಂಗ್ ಬಂದು ಹೇಳಿ ಬಾವ? ಮೊದಲು ಆಫೀಸಿಗೆ ಹೋದ್ಲು, ಆಮೇಲೆ ಪ್ರಾಪರ್ಟಿ ಕೊಟ್ಲು, ಆಮೇಲೆ ಆಸ್ಪತ್ರೆಯಲ್ಲಿ ಬಾವಂಗೆ ಆಕ್ಸಿಡೆಂಟ್ ಆಗಿ ಅಲ್ಲಿ ಹಂಗೆ ಮಲಗಿದ್ರಲ್ಲ, ಅವಾಗ ನಾನು ಈ ಕಣ್ಣಲ್ಲಿ ನೋಡ್ಬಿಟ್ಟೆ ಬಾವ. ಇವೆರಡು ಕಣ್ಣಲ್ಲೂ ನೋಡ್ಬಿಟ್ಟೆ ಇವಳು ಆಟನೆಲ್ಲನೂ ಬಾವ. ಅಮ್ಮ, ನೀವ್ ಯಾರು ಅಂತಾನು ಗೊತ್ತಿಲ್ಲ, ಆದ್ರೆ ನೀವೇ ಶಾಂತಿ ಅನ್ಕೊಂಡು ಮಾತಾಡ್ತಿದ್ದೀನಿ. ನನ್ನ ಪಾಲಿಗೆ ನೀವೇ ಶಾಂತಿ. ಅಮ್ಮ, ಇವಳಿದಾಳಲ್ಲ, ಇವಳು ಒಳ್ಳೆಯಲ್ಲ ಕಣಮ್ಮ. ಇವಳು ಮನ್ಸಲ್ಲಿ ಏನೋ ಇಟ್ಕೊಂಡೆ ಇಲ್ಲಿ ಬಂದಿದ್ದಾಳೆ. ಅಯ್ಯೋ ದೇವ್ರೆ, ಇವಳು ಏನ್ ಮಾಡಕ್ ಬಂದವಳು ಅಂತಾನೆ ಗೊತ್ತಾಗ್ತಿಲ್ಲ. ಇವಳ ಬಗ್ಗೆ ಯಾರಿಗೆ ಹೇಳಿದ್ರು ನಂಬ್ತಾನೆ ಇಲ್ಲ. ಈ ಶಾಂತಿ ನಿವಾಸನ ನೀನೇ ಹೆಂಗಾದ್ರೂ ಮಾಡಿ ಕಾಪಾಡ್ಬೇಕು ಕಣಮ್ಮ. ಅಯ್ಯೋಯ್ಯೋ, ನಿಮ್ಮನ್ನ ಶಾಂತಿ ಅನ್ಕೊಂಬಿಟ್ನಲ್ಲ. ನಿಮ್ಮ ಹತ್ರ ಏನೇನೋ ಹೇಳ್ಬಿಟ್ಟೆ. ಅನ್ಕೊಳ್ಳೋದಲ್ಲ, ನನ್ನ ಪಾಲಿಗೆ ನೀವೇ ನಮ್ ಶಾಂತಿ. ಶಾಂತಿ ಅಂದ್ರೆ ನನಗೆ ಗೌರವ, ಅವ್ರ ಮೇಲೆ ಅಪಾರವಾದ ಭಯ ಭಕ್ತಿ. ಯಾಕೆ ಅಂದ್ರೆ ನಾನ್ ತಪ್ಪು ಮಾಡಿದಾಗ ನನಗ್ ತಿದ್ದಿ ಬುದ್ಧಿ ಹೇಳಿದ ದೇವತೆ ಅವರು. ಅಂತ ದೇವತೆ ಜಾಗಕ್ಕೆ ಎಂತವಳು ಬಂದಿದ್ದಾಳು ನೋಡಿ. ಮೊನ್ನೆ ರಾಘವ್ ಕಳೆದೋದ್ನಲ್ಲ, ಹೆಂಗ್ ಹೇಳಿ? ಅದಕ್ಕೆ ಕಾರಣನೂ ಇವಳೆ. ಯಾಕೆ ಹೇಳಿ? ಇವಳಿಗೂ ಬಾವಂಗೂ ಕುಚುಕು ಇದೆ ಅಂತ. ವಿಕಾಸ್,
ಹೇಯ್ ಹೇಯ್ ಸುಶಾಂತ್ ಸಿದ್ದು ಸುಶಾಂತ್ ನಡಿಯೋ ಆಚೆ. ಏ ಸುಶಾಂತ್ ನಡಿ. ನನ್ ಕೆನೆಗೆ ಹೊಡೆದ್ರಿ ಅಲ್ವಾ ನೀವು? ನನ್ನನ್ನು ಹೊಡೆದೋಡ್ಸಿದ್ರಿ ಅಲ್ವಾ ನೀವು? ನಾನು ಏನ್ ಮಾಡ್ತೀನಿ ಅಂತ ನೋಡ್ತೀರಿ. ಅಣ್ಣ ಹೇ ಸುಶಾಂತ್ ಅವ್ರೇನೋ ಕುಡಿದ್ಬಿಟ್ಟು ಮಾತಾಡ್ತಿದ್ದಾರೆ. ಸುಮ್ನೆ ನಿನಗ್ ಬುದ್ಧಿ ಬೇಡವೇನೋ? ಇನ್ನೊಂದ್ಸಲಿ ಮನೆ ಬಾಗಿಲಿಗೆ ಬಂದ್ರೆ ಸಿಗದಾಕ್ಬಿಡ್ತೀನಿ ಅವನ್ನ. ಅಣ್ಣ ಅಣ್ಣನ್ ಯಾಕಣ್ಣ ಬೈತಿದ್ಯಾ? ಅಣ್ಣ ಮಾಡಿದ್ರಲ್ಲಿ ತಪ್ಪೇನಿದೆ? ಅಣ್ಣ ಆಗಿದ್ದಕ್ಕೆ ಬರೀ 2 ಏಟ್ ಹೊಡೆದು ಕಳ್ಸಿದಾನೆ. ನನಗ್ ಬಂದಿದ್ ಕೋಪಕ್ಕೆ ನಾನ್ ಏನ್ ಮಾಡ್ತಿದ್ನೋ ನಂಗೆ ಗೊತ್ತಿಲ್ಲ. ನನ್ ಗಂಡ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗ್ತಿದೆ. ಥು, ನಾಚಿಕೆ ಆಗ್ತಿದೆ ಅಣ್ಣ. ನಾಚಿಕೆ ಆಗತ್ತೆ. ಬೇಸರದಾರಾಟೆಯು ಎದೆಯಲ್ಲಿ ತಿರುಗಿ ಅಮ್ಮ ನನ್ ಕೂಗ್ ಕೇಳಿಸ್ತಾ ನಿನಗೆ? ಭೂಮಿಯೇ ನಮ್ ಸುಕೃತ ತಾಯಿ ಆಗ್ತಿದ್ದಾಳೆ. ನಾನ್ ನಿನಗೆ ಹರಕೆ ಹೊತ್ಕೊಂಡಿದ್ದಕ್ಕೂ ಸಾರ್ಥಕ ಆಯ್ತಮ್ಮ. ಪರಿಚಯವಾಗಿ ತಪ್ಪು ಮಾಡಿದ್ದು ಈ ಮಂತ್ರ, ಆದ್ರೆ ನೀವೆಲ್ಲರೂ ದೃಷ್ಟಿಲಿ ಕೆಟ್ಟನಾಗಿದ್ದು ನಾನು. ಇದ್ ಸರಿನಾ? ಅಮ್ಮ, ಇವಳು ಇದ್ದಾಳಲ್ಲ, ಇವಳು ಒಳ್ಳೆಯಲ್ಲ ಕಣಪ್ಪ. ಇವಳು ಮನ್ಸಲ್ಲಿ ಏನೋ ಇಟ್ಕೊಂಡೆ ಇಲ್ಲಿ ಬಂದಿದ್ದಾಳೆ. ಮರೆತು ಈ ಶಾಂತಿ ನಿವಾಸನ ನೀನೇ ಹೆಂಗಾದ್ರೂ ಮಾಡಿ ಕಾಪಾಡ್ಬೇಕು ಕಣಮ್ಮ. ಇಲ್ಲ ಎಂದು ಈಜುವುದೇಗೆ ಕುದಿಯು ನದಿಯನ್ನ, ಚೂಪಾದ ಕಲ್ಲಿಂದ ಚೂರಾಯ್ತು ಕನಸಿನ ದರ್ಪಣ ಸಾಗರದ. ದೇವ್ರ ಗುಡಿ ತರ ಇದ್ದ ನನ್ನ ಶಾಂತಿ ನಿವಾಸದಲ್ಲಿ ಏನೇನೋ ನಡೀತಿದೆ ಅಲ್ವಾ? ವಿಕಾಸ್ ಏನೋ ಹಿಂದೆ ಮುಂದೆ ಮಾಡಿ ಮಾತಾಡಿದ್ರು ಯಾವುದೋ ಸತ್ಯನ ಹೇಳ್ತಾ ಇದ್ದಾನೆ. ಆದ್ರೆ ಏನು ಅಂತ ಗೊತ್ತಾಗ್ತಿಲ್ವಲ್ಲ. ಇದ್ರ ಎಲ್ಲದರ ಹಿಂದೆನೋ ಆ ಮಂತ್ರ ಕೈವಾಡ ಇದೆ ಅಂತ ನನಗನ್ನಿಸ್ತಿದೆ. ಸರ್ ಹೇಗಿದ್ದಾರೆ ಅಂತ ನೋಡ್ಬೇಕು ಅಂತ ಅನ್ನಿಸ್ತಾ ಇದೆ. ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಆಗಿ ಬಂದ್ಮೇಲೆ ನಾನು ನೋಡೇ ಇಲ್ವಲ್ಲ, ಅದಕ್ಕೆ ಒಂದ್ಸಲ ಮಾತಾಡಿಸಿ ಆಮೇಲೆ ಆಫೀಸ್ಗೆ ಹೋಗೋಣ ಅಂತ ಬಂದೆ. ಅವಳು ಏನ್ ಮಾಡ್ತಿದ್ದಾಳೆ, ಏನೆಲ್ಲ ಪ್ಲಾನ್ ಮಾಡ್ತಿದ್ದಾಳೆ ಅನ್ನೋದನ್ನ ಮೊದಲು ಕಂಡುಹಿಡಿಬೇಕು. ಅವಳು ಒಬ್ಳೇನಾ ಅಥವಾ ಅವಳ ಹಿಂದೆ ಯಾರಾದ್ರೂ ಇದ್ದಾರಾ?